ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಯಾಕೆ ರೈತರಿಗೆ, ಯಾಕೆಂದರೆ ಒಂದು ತೋಟಕ್ಕೆ ಬಂದಿದ್ದೀವಿ. ಆ ತೋಟದಲ್ಲಿ ರೆಡ್ ಮಿಟ್ಸ್ ಇತ್ತು. ರೆಡ್ ಮಿಟ್ಸ್ ಎಲ್ಲ ಒಂದು 5-6 ಎಲೆ ರೆಡ್ ಮಿಟ್ಸ್ ಇದೆ. ಹೊಸ ಎಲೆ ಬರುವಂಥದ್ರಲ್ಲಿ ಆ ರೆಡ್ ಮಿಟ್ಸ್ ಇಲ್ಲ. ಅಂದರೆ ರೈತರಿಗೆ ಇದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ. ಮತ್ತು ಎಲೆಗಳ ಡೆವಲಪ್ಮೆಂಟ್ ಇಲ್ಲ. 1 ತಿಂಗಳು ಹಾಕಿ 1 ತಿಂಗಳಾಗಿದೆ. ಏನಾಗಿದೆ ಅಂತೇಳಿ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಳೆದ ಬಾರಿ ಬಂದಿದ್ವಿ ನಿಮ್ಮ ತೋಟಕ್ಕೆ. ಬಂದಿದ್ದೀವಿ. ಈಗ ಒಂದು ರಿಸಲ್ಟ್ ನೋಡ್ತಾ ಇದ್ದೀವಿ. ಈ ರಿಸಲ್ಟನ್ನ ನೀವು ಗಿಡ ನೋಡಿ ಮಾತಾಡೋಣ. ನೋಡಿ ಈ ಗಿಡ ನೋಡಿ, ಎಲೆ ಚುಕ್ಕಿ ರೋಗ ನೋಡಿ, ಇದು ನೋಡ್ಬೋದು. ಈ ಸುಳಿ ರೋಗ ಥರ ಆಗಿದೆ ಈ ಎಲೆ ಹಳೇದು. ಮತ್ತು ಹಿಂಗೆ ನೋಡ್ತಾ ಇದ್ದರೆ ಇಲ್ಲೆಲ್ಲ ಎಲೆ ಚುಕ್ಕಿ ಇದೆ. ಮತ್ತು ಎಲೆ ಸೋತು ಹಂಗಾಗಿದೆ ನೋಡಿ, ನೋಡ್ಬೋದು. ಈ ಎಲೆ ಚುಕ್ಕಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲೆ ಚುಕ್ಕಿ ರೋಗಕ್ಕೆ ರೈತರೆಲ್ಲ ತತ್ತರಿಸಿ ಹೋಗಿದ್ದಾರೆ, ನಡಗೋಗಿದ್ದಾರೆ, ಭಯಪಟ್ಟಿದ್ದಾರೆ. ನೋಡಿ ಅದಾದಮೇಲೆ ಈ ಎಲೆ ಬಂದಿದೆ. ಈ ಎಲೆ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಈಗ ಚೆನ್ನಾಗಿದೆ, ಇದೆ. ಇನ್ನೂ ಅದೇ ಥರ ಅದು ಇನ್ನೂ 1 ತಿಂಗಳಾಗಿದೆ. ಇದು ಕೊಟ್ಟು 1 ತಿಂಗಳಾಗಿದೆ. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಹೆಚ್ಚಿಗೆ ದೀರ್ಘಾವಧಿ ಬೆಳೆಗೆ ನಮಗೊಂದು 3 ತಿಂಗಳು 4 ತಿಂಗಳು ಅವಕಾಶ ಬೇಕಾಗುತ್ತಾ? ಬೇರು ರೆಡಿ ಆಗಬೇಕಲ್ಲ, ಅಂಥದಕ್ಕೆ ಅವಕಾಶ ಬೇಕು. ಈಗ ನೀವು 1 ತಿಂಗಳ ರಿಸಲ್ಟ್ಗೆ ಈ ಎಲೆ ನೋಡುವಾಗ ಏನು ಅನಿಸುತ್ತೆ? ಖುಷಿ ಅನಿಸುತ್ತೆ ಈಗ ಅಲ್ವಾ? ಇನ್ನೊಂದು ಗಿಡ ನೋಡೋಣ. ನೋಡಿ ಈ ಗಿಡ ನೋಡ್ಬೋದು. ರೈತರು ಭಾರಿ ಅನುಭವಿಸಿದ್ದಾರೆ ಈ ಗಿಡನ. ಚಿಕ್ಕ ಸಣ್ಣಕ್ಕಿದೆ ಈ ಗಿಡ. ಈ ಎಲೆ ಕೊಟ್ಟ ಮೇಲೆ 1 ತಿಂಗಳಿಗೆ ಈಗ ಈ ಎಲೆ ಓಪನ್ ಆಗಿದೆ. ನಿಮಗೆ ಇದು ಏನು ಅನ್ಸುತ್ತೆ ಸರ್ ಇದು ನೋಡುವಾಗ? 1 ತಿಂಗಳಲ್ಲಿ ಇದು ಹೋಗ್ಬಿಡುತ್ತೆ ಅನ್ಸಿದ್ದೆ ನಾನು. ಅಂದರೆ ಹೋಗ್ಬಿಡುತ್ತೆ ಅಂತಾರ? ಹೋಗ್ಬಿಡುತ್ತೆ, ಬೇರೆ ನೆಡೋಣ ಅಂತಿದ್ದೆ. ಈಗ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ತೆಗೆದು ನೆಡಬೇಕು ಅಂತಿದ್ರೆ. ತೆಗೆದು ನೆಡಬೇಕಂತಿದ್ದೆ. ನೋಡಿ ಇದರೊಳಗೆ 2 ಎಲೆ ಬರ್ತಾ ಇದೆ. ಮತ್ತೆ ಸ್ಟಡಿ ಆಗಿ ಇಲ್ಲೊಂದು ಎಲೆ ಅಂದರೆ ಆ ಗ್ರೀನರಿ ನೋಡಿ ಎಷ್ಟು ಗ್ರೀನ್ ಇದೆ. ಈ ಥರ ಬಂತಂದ್ರೆ ಈ ಗಿಡ ಬದುಕತ್ತೆ ಅಂತಾನ? ಬಂದ್ಬಿಡ್ತೀನಿ, ಬಂದಂಗೆ ಅದು ಬಂದಂಗೆ. ಓಕೆ, ಥ್ಯಾಂಕ್ ಯು. ಇನ್ನೂ ಒಂದು ಗಿಡ ನೋಡೋಣ. ನೋಡಿ ಈ ಗಿಡ ನೋಡ್ಬೋದು. ಈ ಗಿಡ ಹಳದಿ ಆಗಿದೆ, ಚುಕ್ಕಿ ಇದೆ, ಫುಲ್ ಹಳದಿ ಚುಕ್ಕಿ. ಇದರೊಳಗೂ ಚುಕ್ಕಿ ರೋಗ ಇದೆ. ಈ ಚುಕ್ಕಿ ರೋಗ ನೋಡಿ, ಇಲ್ಲಿ ಈ ಎಲೆ ಬಾಟಮ್ ನೋಡುವಾಗ ಈ ಎಲೆ ಶೇಕ್ ಆಗಿ ಅದೊಂಥರ ರೋಗ ಅಂತ ಹೇಳ್ತಾರೆ. ಈ ರೋಗ ಥರ ಶೇಕ್ ಆಗಿ ಬಂದಿದೆ. ಇದಾದಮೇಲೆ ನಮ್ಮ ಗ್ರೀನ್ ಎಲೆ ಬಂದಿದೆ ನೋಡಿ. ಇದ್ರ ಮೇಲೆ ಬಂದಿದೆಯಲ್ಲ ಸರ್ ಗ್ರೀನ್. ಈ ಎಲೆ ನೋಡಿದಾಗ ಈ ಎಲೆ ಚುಕ್ಕಿ ಇಲ್ಲ, ಅದರಲ್ಲಿ ಗ್ರೀನರಿ ಫುಲ್ ಗ್ರೀನ್ ಹೆಂಗಿದೆ ಚೆನ್ನಾಗಿದೆ ನೋಡಿ. 2-3 ಎಲೆನೂ ಹಾಗೆ ಆಗಿರೋಂಥದ್ದು, ನೀಟಾಗಿ ಹಸ್ರಾಗಿ. ಇದು ನೋಡುವಾಗ ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಈಗ ಪರವಾಗಿಲ್ಲ ಸರ್, ಇದು ಈಗ ಓಕೆ. 1 ತಿಂಗಳ ರಿಸಲ್ಟ್ ಇದೆ. ರಿಸಲ್ಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ ಆಟೋಮೆಟಿಕ್ ಸರ್ ಆಗ್ಬಿಡ್ತಾವೆ. ಓಕೆ ನೋಡಿ. ಇನ್ನೊಂದು ಈಗ ಗ್ರೀನ್ ಯಾವುದು ರೆಡ್ ಮಿಟ್ಸ್ ಇದೆಯಲ್ಲ, ಆ ಎಲೆಯಲ್ಲಿ ನೋಡಿ, ಇದು ಎಲೆ ನೋಡ್ಬೋದು. ಅಷ್ಟು ರೈತರು ಭಾರಿ ಬೇಜಾರಾಗಿ ಇದ್ದರು. ಈ ಎಲೆ ನಿಜವಾಗಿ ನೋಡುವಾಗ ಎಷ್ಟು ಸೋಲಿದೆ ನೋಡಿ. ಈ ಎಲೆಯಲ್ಲಿ ಎಷ್ಟು ಸೋತಿದೆ, ಹಳದಿ ಕಲರು ಮತ್ತೆಲ್ಲ ಗರಿಯೆಲ್ಲ ಬಿತ್ತು ಥರ ಒಣಗೊಣಗೋಗಿ ನೋಡ್ಬೋದು. ಈ ಗೊಬ್ಬರ ಕೊಟ್ಟು 1 ತಿಂಗಳಾಗಿರೋದು. ಹೆಂಗೆ ಎಲೆ ಎಷ್ಟು ದೊಡ್ಡದಾಗಿ ಬಗ್ಗಿ ಬಂದಿದೆ ನೋಡ್ಬೋದು. ಗ್ರೀನರಿ ಫುಲ್ಲಾಗಿ. ಏನು ಅನಿಸುತ್ತೆ ಸರ್ ಈ ರಿಸಲ್ಟ್ ನೋಡುವಾಗ? ಸರ್ ಹಿಂಗೆ ಬರ್ಬೇಕು, ಗಿಡ ಬಂದರೆ ಈ ಥರ ಬಂದರೆ ಖುಷಿ ಇರುತ್ತೆ ನಮಗೆ. ಈ ಥರ ಬಂದರೆ ಖುಷಿ ಇರುತ್ತೆ. ಅಂದರೆ ಈಗ ಹಾಕಿ ನಿಮ್ಮ ಪ್ರಕಾರ 1 ತಿಂಗಳು ಕಂಪ್ಲೀಟ್ ಆಯ್ತಾ? ತಿಂಗಳಾಯ್ತು, ಕಂಪ್ಲೀಟ್ ಆಗಿದೆಯಲ್ಲ. 1 ತಿಂಗಳಲ್ಲಿ ಈ ನೋಡಿ ಇಷ್ಟು ಡೆವಲಪ್ ಇಲ್ಲದ ಗಿಡ ನೋಡಿ, ಈ ಥರ ತೆಳ್ಳಗಿರುವಂಥ ಗಿಡಗಳಲ್ಲಿ ಈ ಥರ ಬರುತ್ತೆ ಅಂದರೆ ತುಂಬ ಖುಷಿ ವಿಚಾರ. ನೋಡ್ಬೋದು ಎಲೆ ನೋಡ್ಬೋದು. ಅದೇ ಇದು ಕಾಮಿಕಲ್ಲ, ಇದು ನೋಡಿ. ನೋಡಿ ಈ ಎಲೆ ನೋಡುವಾಗ ನೋಡಿ ಎಷ್ಟು ಗ್ರೀನರಿ ಮತ್ತು ಆರೋಗ್ಯದ ಎಲೆ ನೀವು ನೋಡ್ಬೋದು. ದೂರದಿಂದ ನೋಡಿದಾಗ ನೋಡಿ, ಕೆಳಗೆ 2-3 ಈ ಎಲೆ ಹಿಂಗೆ, ಮೇಲೆ ಹಿಂಗಿದೆ. ಆ ಆರೋಗ್ಯ ನೋಡಿ ಎಷ್ಟು ಗ್ರೀನ್ ಇದೆ ಅಂತೇಳಿ ನೋಡ್ಬೋದು. ನೋಡಿ ಫಸ್ಟು ನಾವು ಫುಲ್ಲು ಸೋತೋಗಿದೆ, ಎಲ್ಲ ಕಣ್ಣಿಗೆ ಕಾಣುತ್ತೆ. ಇದೆಲ್ಲ ಒಣಗಿರೋವಂಥದ್ದು, ಒಣಗಿ ಹಂಗೆ ನೋಡಿ. ಎಡ್ಜೆಲ್ಲ ಒಣಗೋಗಿದೆ. ಎಡ್ಜ್ ಒಣಗೋಗಿ ನಾವು ಕೊಟ್ಟ ಮೇಲೆ ಬಂದಿರೋಂಥ ಎಲೆ ಎಷ್ಟು ಅಗಲ ಇದೆ ನೋಡಿ, ಗ್ರೀನರಿ ಅಗಲ. ಅದು ತಕ್ಕಂಗೆ ಒಳಗೆ ಇನ್ನೊಂದು ಗಿಡ ಎಲೆ ಬಂದಿದೆ ನೋಡಿ. ಆ ಎಲೆ ನೋಡಿ ಎಷ್ಟು ಗ್ರೀನರಿಯಾಗಿ ಇನ್ನೊಂದು ಎಲೆ ಓಪನ್ ಆಗ್ತಾಯಿದೆ, ದೊಡ್ಡದಾಗಿ ಹೈಟ್ ಇದೆ. ಈ ಥರ ಬರೋದು, ಇದೇ ಬೇಕಾಗಿರೋದು ರಿಸಲ್ಟ್. ಹಳೆ ಎಲೆ ನೋಡ್ಬೋದು ಹಿಂಗಿದೆ ನೋಡು. ಈ ರೆಡ್ ಮಿಟ್ಸ್ ಥರ ಆಗಿದೆ, ಈ ಗರಿ ಸುಟ್ಟಂಗೆ. ಈ ಸಣ್ಣ ಎಲೆಗಳು ಈಗ ಇದು ಕೊಟ್ಟ ಮೇಲೆ ಬಂದಿರೋವಂಥದ್ದು. ಕೊಡೋಕ್ಕಿಂತ ಮುಂಚೆದಲ್ಲಿ ನೋಡಿ ಇದೆಲ್ಲ ರೆಡ್ ಮಿಟ್ಸ್ ಥರ ಆಗಿದೆ, ಫುಲ್ಲು ಚುಕ್ಕಿ ಮತ್ತು ರೆಡ್ ಮಿಟ್ಸ್. ಹೊಸ ಎಲೆ ನೋಡ್ಬೋದು ನೀವು, ಕಂಟಿನ್ಯೂ ಗ್ರೀನರಿ ಇದೆ ಫುಲ್ಲಾಗಿ. ಎಷ್ಟು ದೊಡ್ಡಕ್ಕೆ ಬಂದಿದೆ ಇದು, ಫುಲ್ ಹಳದಿ ಆಗಿದೆ. ಸುಟ್ಟಂಗೆ ಈಗ ಇಡೀ ಎಲ್ಲಿ ನೋಡೋದು ಈ ಥರ ಆಗಿದೆ.
ಇದರಲ್ಲಿ ಎಲೆ ಚುಕ್ಕಿ ಜೊತೆಲೇ ಹಳದಿ ಈ ಗಿಡಕ್ಕೆ ಕೊಟ್ಟಿದ್ದೀವಿ. ಅಲ್ಲಿ ಕೊಟ್ಟಾಗ ಮೇಲೊಂದು ಎಲೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಫುಲ್ ಗ್ರೀನ್ ಇದೆ ನೋಡಿ. ಅದು ಈ ಗ್ರೀನ್ ಬಂತಂದರೆ ಗಿಡ ಅದ್ಭುತವಾಗಿ ರೆಡಿ ಆಗುತ್ತೆ ಅಂತ ಅರ್ಥ. ಖುಷಿಯಾಗಂತ ನೋಡಿ. ಎಲೆ ಇವೆಲ್ಲ ಸೋತೋಗಿದೆ. ಮರ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ಇದರೊಳಗೆ ಮರ ಯಾವತ್ತೂ ಎಲೆಯಲ್ಲಿ ಈ ಥರ ಶೇಕಿಂಗ್ ಬರಬಾರ್ದು ನೋಡಿ. ಇಲ್ಲಿ ಹಿಂಗೆ ಶೇಕ್ ಆಗಿದೆ ನೋಡಿ, ಈ ಥರ ಆಗಬಾರ್ದು ನೋಡಿ. ಎಲೆ ಚುಕ್ಕಿ ಈ ಎಲೆಯಲ್ಲಿ ನೆಕ್ಸ್ಟ್ ಎಲೆ ಬಂದಿರೋವಂಥದ್ದು ಈ ಆರೋಗ್ಯ ನೋಡಿ, ಎಷ್ಟು ಚೆನ್ನಾಗಿ ಗ್ರೀನರಿ ಮತ್ತು ಆರೋಗ್ಯ ಇದು ಬೇಕು ಎಲೆಗಳಿಗೆ. ಈ ಬಾರ್ಡ್ರಲ್ಲಿರೋಂಥ ಎಲೆ ಮೊದಲನೇದು ಫುಲ್ಲು ಹಳದಿ ಚುಕ್ಕಿ ಮತ್ತು ಚುಕ್ಕಿ ರೋಗ. ಎಲೆಗಳು ಅಷ್ಟು ಚೆನ್ನಾಗೇ ಇದೆ. ಇದು ಇರೋದಕ್ಕಿಂತ ದೊಡ್ಡದಾಗಿ ನೋಡಿದ್ದು 1 ತಿಂಗಳಲ್ಲಿ ಬಂದಿರೋಂಥದ್ದು ರಿಸಲ್ಟ್. ದೊಡ್ಡ ಎಲೆ ಗ್ರೀನರಿ, ಫುಲ್ ಗ್ರೀನರಿ ಬಂದಿದೆ. ಎಲೆ ದೊಡ್ಡದು, ಚೆನ್ನಾಗಾಗಿದೆ ರಿಸಲ್ಟ್. ಇದು ಪಂಟೆ ಫೈನಲ್ ಬ್ರೈಂಡ್ರ ಅನ್ನ ನೋಡಿ. ಈ ತೆಂಗಿನ ಮರ ನೋಡ್ಬೋದು ಸರ್. ಈ ತೆಂಗಿನ ಮರದ ಬಗ್ಗೆ ಏನು ಹೇಳ್ತೀರಾ ಸರ್? ತೆಂಗಿನ ಮರ ಹೆಂಗಸರು ಅವರೇ ಸಡನ್ ಆಗಿ ಹಾಕ್ಬಿಟ್ರು. ಹಾಂ ಇಲ್ಲಿ ಇದೊಂದು ಚೆನ್ನಾಗಿದೆ. ಇಲ್ಲಿಂದ ಈ ಕಡೆ ಹಾಕಿದೆ, ಹಾಂ ಈ ಕಡೆ ಹಾಕ್ಲಿಲ್ಲ. ಇದೊಂದು ಹಾಕಿದ್ವಿ, ಅದು ಹಾಕಿಲ್ಲ. ಇದೆಲ್ಲ ಒಟ್ಟಿಗೆ ನೆಟ್ಟಿದ್ದು. ತಿರ್ಗಿಸಿ ಆ ಕಡೆ ನೋಡಿ. ಇದು ಮುಂಚೆ ಇದ್ದ ಎಲೆ ನೋಡಿ, ಈ ಥರ ಒಣಗಿದೆ ನೋಡಿ. ಈ ಎಲೆಗಳು ಈ ಥರ ಒಣಗಿಕೊಂಡು ನೋಡಿ, ಎಲೆ ಕಟ್ಟಾಗಿ ಅನ್ಹೆಲ್ದಿ ಇದೆ ಎಲೆ ಕಟ್ಟಾಗಿ. ಇದು ಹಾಕಿದ ಮೇಲೆ ಎಲೆ ಹೆಂಗೆ ಬಂದಿದೆ ಅಂತ ನೋಡಿ. ಆ ಎಲೆ 2 ಮಾರು ಮೇಲೆ ಸಿಕ್ಕಾಪಟ್ಟೆ ಅಗಲವಾಗಿ, ಹಿಂದ್ಗಡೆನೂ ಎಲೆ ಸಖತ್ತಾಗಿದೆ, ಅಗಲವಾಗಿ ಆರೋಗ್ಯವಾಗಿ. ಇದೇ ಎಲೆ ನೋಡಿ, ಇದು ಹಾಕಿಲ್ಲ ನೋಡಿ, ಇದು ಹಾಕಿಲ್ಲ. ಇದ್ರ ಎಲೆಗಳು ನೋಡಿ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ಇದ್ರ ಎಲೆಗಳು ಹೈಟ್ ಕಮ್ಮಿ ಇದೆ, ಹೈಟ್ ಕಮ್ಮಿ. ಇದೇ ಎಲೆ ಹಾಕಿರೋದು ಅಗಲ, ಸಿಕ್ಕಾಪಟ್ಟೆ ಅಗಲವಾಗಿದೆ, ಹೈಟಾಗಿ ಬಂದಿದೆ. ಓವರಾಲ್ ಆಗಿ ಹಿಂಗೆ ಹೋಗ್ರಿ. ಹಾಂ ಹೋಗೋಣ. ಓವರಾಲ್ ಆಗಿ 1 ತಿಂಗಳಲ್ಲಿ ಬಂದ ರಿಸಲ್ಟ್ಗೆ ಏನು ಅನ್ಸುತ್ತೆ ಸರ್? ತೆಂಗಿನ ಮರ ಸೂಪರ್ ಬಂದಿದೆ, ಬಂದಿದೆ. ಹಂಗಂದ್ರೆ ಇಲ್ಲಿಂದ ಆ ಕಡೆವರೆಗೆ ನಡೀದೆ. ಈ ನಮ್ಮ ಸ್ವದೇಶಿ ಗೊಬ್ಬರ ಕೆಲಸ ಮಾಡುತ್ತೆ ಅಂತ ಆಯ್ತಾ? ಅದ ಪಾಕಲ್ದಾಗ ಒಂದು ಲೇಟ್ ಆಗ್ತದೆ, ಅದೇ ಬೇರು ಕಮ್ಮಿ ನೋಡಿ. ಇದೆಲ್ಲ ಒಣಗಿದೆ ಎಲ್ಲ ಈ ಬಿಸಿಲಿನ ತಾಪಕ್ಕೆ. ಈ ಸಲ ಈ ತೆಂಗು ಇದನ್ನು ಹಾಕಿ ಅಡಿಕೆ ತೋಟದಲ್ಲಿ ಒಂದು ಜಸ್ಟ್ ಹಂಗೆ ಹಾಕಿರೋದು. ಹಾಕಿದ ಮೇಲೆ ಆ ಎಲೆ ಬಂದಿದೆ ಅಂದರೆ ಆ ಗ್ರೀನರಿ ಮತ್ತು ಅಗಲ 2 ಎಲೆ 3 ಎಲೆ ಓಪನ್ ಆಗ್ತಾಯಿದೆ. ಯಾಕಂದ್ರೆ ಸ್ಟಕ್ ಆಗಿರೋದೆಲ್ಲ ಓಪನ್ ಆಗಿದೆ. ಇನ್ನೊಂದು ರೆಡ್ ಮಿಟ್ಸ್ ಎಲೆ ಅಲ್ಲಿ ನೋಡಿದ್ವಿ, ಇಲ್ಲೊಂದು ನೋಡ್ತಾ ಇದ್ದೀವಿ ನೋಡಿ. ಇದು ರೆಡ್ ಮಿಟ್ಸಿಗೆ ಎಲ್ಲ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ದಿನಕ್ಕೆ ಒಂದು 50ರಿಂದ 100 ಫೋನ್ ಬರ್ತವೆ. ರೆಡ್ ಮಿಟ್ಸ್ ಇದೆ, ಸುಳಿ ರೋಗ ಇದೆ ನೋಡಿ, ಇಷ್ಟು ಇದೆ. ಇಲ್ಲಿ ಫ್ರಂಟಲ್ಲೂ ನೋಡಿ ಹೆಂಗಿದೆ. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಎಲೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ, ಯಾವ ಥರ ಬಂದಿದೆ. ಇದು ನೋಡೋಕ್ಕೆ ಭಾರಿ ಖುಷಿ ಆಗುತ್ತೆ ಸರ್. ಈಗ ಈ ರೆಡ್ ಮಿಟ್ಸ್ ಬಗ್ಗೆ ಸರ್, ಈ ಎಲ್ಲ ರೆಡ್ ಮಿಟ್ಸ್ ಇದೆಯಲ್ಲ, ಅದು ಕ್ಲಾರಿಟಿ ಏನು ಹೇಳುತ್ತೆ ರೆಡ್ ಮಿಟ್ಸ್ ಬಗ್ಗೆ? ಆ ಎಲೆ ಬಂದಿದ್ದಕ್ಕೆ ಏನು ಅನ್ಸುತ್ತೆ? ಎಲ್ಲ ರೆಡ್ಡಿಶ್ ಇದೆ, ರೆಡ್ಡಿಶ್ ಆಗಿತ್ತು, ಈಗ ಗ್ರೀನ್ ಆಗಿ ಹೊಸದಾಗಿ ಬಂದಿದೆ. ಮನಸ್ಸಿಗೆ ಏನು ಅನ್ಸುತ್ತೆ? ಪರವಾಗಿಲ್ಲ, ಅದು ಓಕೆ ಬರುತ್ತೆ ಅಂತ ನಂಬಿಕೆ ಆಯ್ತು. ಅದೇ ಅಷ್ಟೇ. ಸ್ವಲ್ಪ ನಮ್ದು ಸ್ವಲ್ಪ ಡೆವಲಪ್ ಆಗಬೇಕು. ಹೌದಾಗತ್ತೆ. ನೆಕ್ಸ್ಟ್ ಇನ್ನೊಂದು 2 ತಿಂಗಳು